ಶಿಡ್ಲಘಟ್ಟದಲ್ಲಿ ಸಚಿವ ಕೆಎಚ್ ಮುನಿಯಪ್ಪರ ನೂತನ ಗೃಹ ಪ್ರವೇಶ ಸಂಪ್ರದಾಯಬದ್ಧವಾಗಿ ನೆರವೇರಿದ ಕಾರ್ಯಕ್ರಮ. ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪ ಗುಡಿಯ ಸಮೀಪದಲ್ಲಿರುವ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಶ್ರೀ ಕೆಎಚ್ ಮುನಿಯಪ್ಪ ಅವರ ತೋಟದ ಮನೆಯಲ್ಲಿ ನೂತನ ಗೃಹ ಪ್ರವೇಶ ಕಾರ್ಯಕ್ರಮ ಭಕ್ತಿ, ಸಂಪ್ರದಾಯ ಮತ್ತು ವೈಭವದಿಂದ ನೆರವೇರಿತು. ಹಿಂದೂ ಸಂಸ್ಕೃತಿಯ ಪರಂಪರೆಯಂತೆ ವೇದ ಮಂತ್ರಗಳ ಘೋಷದ ನಡುವೆ ಗಣಪತಿ ಪೂಜೆ, ವಾಸ್ತುಪೂಜೆ, ಹೋಮ, ಹವನ, ಕಳಶ ಸ್ಥಾಪನೆ, ಗೋಪೂಜೆ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳು ಶ್ರದ್ಧೆಯಿಂದ ನಡೆಯಿತು. ಪುರೋಹಿತರು ಪೂಜೆಯನ್ನು ನಡೆಸಿಕೊಟ್ಟು ಮನೆಗೆ ಶುಭ ಶಕ್ತಿಯನ್ನು ಆಹ್ವಾನಿಸಿದರು. ಈ ಶುಭ ಸಂದರ್ಭದಲ್ಲಿ ರಾಜಕೀಯ ಗಣ್ಯರು, ಅಧಿಕಾರಿಗಳು, ಬಂಧು ಬಳಗ ಮತ್ತು ಸ್ನೇಹಿತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಸಚಿವರಿಗೆ ಶುಭಾಶಯಗಳನ್ನು ಕೋರಿದರು. ಅತಿಥಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಆತಿಥ್ಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೆದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಹಸಿರು ಪರಿಸರದ ಮಡಿಲಲ್ಲಿರುವ ಈ ನೂತನ ಮನೆ ಆಧುನಿಕ ಸೌಲಭ್ಯಗಳೊಂದಿಗೆ ಸಂಪ್ರದಾಯದ ಶೈಲಿಯನ್ನು ಒಳಗೊಂಡಂತೆ ಅತ್ಯಂತ ಆಕರ್ಷಕವಾಗಿ ನಿರ್ಮಾಣವಾಗಿದ್ದು ಆಗಮಿಸಿದ ಪ್ರತಿಯೊಬ್ಬರ ಮನ ಸೆಳೆಯಿತು. ಈ ಗೃಹ ಪ್ರವೇಶ ಕಾರ್ಯಕ್ರಮವು ಭಕ್ತಿ, ಸಂಪ್ರದಾಯ ಮತ್ತು ಆತ್ಮೀಯತೆಯ ಸಮಾಗಮವಾಗಿ ಯಶಸ್ವಿಯಾಗಿ ನೆರವೇರಿತು. ವರದಿ ಕೋರ್ಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ನಮಸ್ಕಾರ. ಕನ್ನಡ ಮೈತ್ರಿ ನ್ಯೂಸ್ ವೀಕ್ಷಕರಿಗೆ ಏನು ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಶ್ರೀ ಕೆಎಚ್ ಮುನಿಯಪ್ಪನವರ ತೋಟದ ಮನೆಯ ಒಂದು ಗೃಹ ಪ್ರವೇಶಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು. ಆಗಮಿಸಿರುವಂತಹ ಅತಿಥಿಗಳು, ಗಣ್ಯರು, ಸರ್ಕಾರದ ಭಾಗವಾಗಿರುವಂತಹ ಸಚಿವರ ಮನೆಗೆ ಇಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದ್ಯಾವಪ್ಪನ ಗುಡಿಯ ಒಂದು ಈ ಕಡೆ ಇರುವಂತ ಭಾಗದಲ್ಲಿ ಒಂದು ತೋಟದ ಮನೆ ನಿರ್ಮಾಣ ಮಾಡಿರ್ತಾರೆ. ಬಹಳ ಅಚ್ಚುಕಟ್ಟಾಗಿರುತ್ತೆ. ಪರಿಸರದಲ್ಲಿ ನಿರ್ಮಾಣ ಮಾಡಿದ್ರಿಂದ ವಾತಾವರಣನೂ ಸಹ ಅಷ್ಟೇ ನೀಟಾಗಿರುತ್ತೆ. ಇಲ್ಲೆಲ್ಲ ಗಾರ್ಡನ್ ನೋಡ್ಬೋದು, ಹೂ ಗಿಡಗಳು ಹಚ್ಚ ಹಸಿರಾಗಿರುತ್ತೆ. ಸುಮಾರು 1000ಕ್ಕೂ ಹೆಚ್ಚು ಇಲ್ಲಿ ಗಿಡಮೂಲಿಕೆಗಳನ್ನು ಬೆಳೆಸ್ಕೊಂಡಿರ್ತಾರೆ. ಅದೇ ರೀತಿ ಮಾವಿನ ಗಿಡಗಳು, ಚೇಪೆ ಗಿಡಗಳಾಗಿರ್ಬೋದು, ತೆಂಗಿನ ಮರಗಳಾಗಿರ್ಬೋದು, ಪ್ರಕೃತಿ ಮಡಿಲಿನಲ್ಲಿ ಒಂದು ಆಸ್ವಾದ ತಗೊಳ್ಳೋದಕ್ಕೆ ಇಲ್ಲೊಂದು ರೀತಿ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರ್ತಾರೆ. ಈ ಒಂದು ಗೃಹ ಪ್ರವೇಶಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಅವರ ಆಪ್ತರು ಮತ್ತೆ ಬಂಧು ಬಳಗ ಇಲ್ಲೆಲ್ಲ ಬಂದಿರ್ತಾರೆ. ಇಲ್ಲೆಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಇಲ್ಲಿ ಬೇಸಿಗೆ ಕಾಲ ಆಗಿರೋದ್ರಿಂದ ಈ ತಂಪಾದ ವಾತಾವರಣ ಈ ರೀತಿ ಒಂದು ನೋಡ್ಬೇಕಂತ ಹೇಳಿದ್ರೆ ಬಹಳ ಚೆನ್ನಾಗಿ ಕಟ್ಕೊಂಡಿರ್ತಾರೆ ಮನೆ. ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸ್ತಾ ಇರ್ತಾರೆ. ನಾವು ಸಹ ಈ ವಾತಾವರಣ ನೋಡಿ ಮೂಕ ವಿಸ್ಮಿತರಾಗಿರ್ತೀವಿ, ಮಂತ್ರಮುಗ್ಧರೇ ಆಗಿರ್ತೀವಿ. ಯಾಕಂತ ಹೇಳಿದ್ರೆ ಈ ತರ ಒಂದು ನೇಚರ್ ಸಿಗೋದೇ ಕಷ್ಟ. ಅದರಿಂದ ಕೆಎಚ್ ಮುನಿಯಪ್ಪನವರಿಗೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಿಗೆ ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇನ್ನಷ್ಟು ಅವರಿಗೆ ಸಮಾಜಕ್ಕೆ ಕೆಲಸಗಳನ್ನು ಮಾಡಬೇಕು, ಜನಪರ ಕೆಲಸಗಳು ಮಾಡಬೇಕು. ಅವರಿಗೆ ಇನ್ನಷ್ಟು ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯೊಂದಿಗೆ ನಿಮ್ಮ ಮೈತ್ರಿ ಲೋಕೇಶ್. ಸಂದರ್ಶನ